ಅದಕ್ಕೆ ಕಾಯಬೇಕು, ಎಲ್ಲರೂ ತಾಳ್ಮೆಯಿಂದ. ಬಿಜೆಪಿಯವರು ಕೂಡ ಕಾಯಬೇಕು. ತಪ್ಪಿತಸ್ಥರು ಯಾರಿಗೂ ಶಿಕ್ಷೆ ಆಗಬೇಕು. ತಪ್ಪಿತಸ್ಥರು ಅದು ನಿಜವಾಗಿ ಘಟನೆಗಳು ನಡೆದಿದೆಯೋ ಇಲ್ವೋ ಅದೇ ಗೊತ್ತಿಲ್ಲ. ಹಾಂ ಸರ್. ಆದರೆ ಸುಮ್ಮನೆ ಆರೋಪ ಮಾಡೋದು ಸರಿ ಅಲ್ಲ. ಯಾರು ಈ ಬಗ್ಗೆ ಹಗುರವಾಗಿ ಯಾರು ಮಾತಾಡ್ಬೋದು. ಈಗ ತಾವು ಕೂಡ ಭಾಳ ಆಗ್ಬೋದಾ ಅಂತ ನೋಡಿ. ಯಾವುದು ಶಾಶ್ವತ ಅಲ್ಲ. ನಾನು CM ಆಗಿದ್ದೆ, ಶಾಶ್ವತ ಅಲ್ಲ. ಅಥವಾ ಯಾರಾದರೂ ನಿಜಲಿಂಗಪ್ಪನವರು CM ಆಗಿದ್ದೆ, ಅವರು ಶಾಶ್ವತನ? ಆ ಥರ ಯಾರೂ ಶಾಶ್ವತ ಅಲ್ಲ. ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ, ಮಾಡಬೇಕು. ಅದರ ಬಗ್ಗೆ ಹೆಚ್ಚು ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡಬಾರ್ದು. ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಕೆಲಸ ಮಾಡಿ ಜನರಿಗೆ ತೋರಿಸಿ. ಈಗ ಗ್ಯಾರಂಟಿ ಹೇಳ್ತಾರೆ, ಗ್ಯಾರಂಟಿ ಹೇಳ್ತಾರೆ. ಇಲ್ಲ, ಗ್ಯಾರಂಟಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬಾರ್ದು. ಈ ದೇಶದಲ್ಲಿ ಹಂಗರ್ ಇಂಡೆಕ್ಸ್ ಇದೆ, ನೋಡಿದ್ದೀರಾ? ವರ್ಲ್ಡ್ ಇಂಡೆಕ್ಸ್. ಅದರಲ್ಲಿ ನಮ್ಮ ಸ್ಥಾನ ಏನಿದೆ? ಅತಿ ಕೆಳಗಿನ ಹಂತದಲ್ಲಿದೆ. ಆದ್ದರಿಂದ ಹಸಿವಿನಿಂದ ಜನ ಈ ರಾಷ್ಟ್ರವನ್ನು ಮುಕ್ತ ಮಾಡಬೇಕು. ಅದೇ ಪ್ರಕಾರ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ನಾವು ಯುವರ್ ಲೋವೆಸ್ಟ್, ಜನಗಳನ್ನು ಸಂತೋಷವಾಗಿಡಬೇಕು. ಆದ್ದರಿಂದ ಅನೇಕ ರೀತಿಯಲ್ಲಿ ಈ ಗ್ಯಾರಂಟಿಗಳು ಈ ರೀತಿಯ ಅಸಮತೋಲನ ಏನಿದೆ, ಏರು ತಗ್ಗಿದೆ, ಅದನ್ನು ಸರಿಪಡಿಸತಕ್ಕಂಥ ಕೆಲಸವನ್ನು ಈ ಗ್ಯಾರಂಟಿಗಳು ಮಾಡ್ತಾರೆ. ಗ್ಯಾರಂಟಿಗಳ ಅದನ್ನು ಅರಿತುಕೊಂಡೇ ಈಗಿನ ಮೋದಿಯವರು ಕೂಡ ಆ ಗ್ಯಾರಂಟಿಗಳನ್ನು ಮಾಡ್ತಾಯಿದ್ದಾರೆ. ಕೇಂದ್ರದಲ್ಲಿ ಎಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ? ನಾವು ಮಾಡಿದ ಗ್ಯಾರಂಟಿಗಳನ್ನು ಅವರೇ ಅನೇಕ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡಲಿಲ್ಲ. ಆದ್ದರಿಂದ ಇದರ ಬಗ್ಗೆ ರಾಜಕೀಯ ಇಲ್ಲಿ BJPಯವರು ಮಾಡ್ತಾರೆ, ಆದರೆ BJP ರಾಜ್ಯದಲ್ಲಿ ಅವರು ಗ್ಯಾರಂಟಿ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದರ ಅನುಷ್ಠಾನಕ್ಕೆ ಹೋಗಲಿ. ಬಡತನದ ಹಸಿವಿನ ನಿವಾರಣೆಗಾಗಿ, ಬಡತನದ ನಿವಾರಣೆಗಾಗಿ, ರೈತರ ಒಂದು ಬವಣೆಗೆಯನ್ನು ಹೋಗಲಾಡಿಸತಕ್ಕಂಥ ಅನೇಕ ಕೆಲಸ ನಾವು ಮಾಡ್ತೇವೆ. ಗ್ಯಾರಂಟಿ ಅದರಲ್ಲಿ ಒಂದು. ಆಯಿತು, 80ರಲ್ಲಿ ಆಗಲಿಲ್ಲ, 92ರಲ್ಲಿ ಆಯಿತಾ? ನಾನು 2 ವರ್ಷದಲ್ಲಿ ಒಬ್ಬ 50 ವರ್ಷದಲ್ಲಿ ಏನು ಸಾಧನೆ ಮಾಡಬೇಕು ಅದನ್ನು ಮಾಡಿದೆ. ಅದರಲ್ಲಿ ಮುಖ್ಯ ಎಷ್ಟು ವರ್ಷದ ಮುಖ್ಯಮಂತ್ರಿ ಆಗಿದ್ದರೆ ಅಂತೇಳಿ ಲೆಕ್ಕ ಅಲ್ಲ. ಸಾಧನೆ ಏನು ಮಾಡಿ ಸಾಧನೆ ಏನು ಮಾಡಿದರೆ, ಈಗ ನಿಮ್ಮ ಆಲ್ಮಟ್ಟಿ ಡ್ಯಾಮ್ ಇದೆ, ಅದು 64ರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದಂಥ ಅವರು ಮಂತ್ರಿಗಳಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದರು. ಅಡಿಗಲ್ಲು ಹಾಕಿ ಮಾಡಿ ಅಡಿಗಲ್ಲೇ 1 ಇಂಚು ಮೇಲೆ ಬರಲಿಲ್ಲ. ನಾನು ಆಲೋಚನೆ ಮಾಡಿದೆ, ಯಾಕೆ ಇದು ನಾನು ಮುಖ್ಯಮಂತ್ರಿ ಆದ ಕೂಡಲೇ ಮೊದಲು ಮಾಡಿದ ಕೆಲಸ ಅಂತ ಹೇಳಿದ್ರೆ ಇದು ಯಾಕೆ ಮೇಲೆ ಬರಲಿಲ್ಲ, ಯಾಕೆ ಮೇಲೆ ತರಬಾರ್ದು ಅಂತೇಳಿ. ಅದಕ್ಕೆ ಹಣದ ಕೊರತೆ ಭಾಳ ಪ್ರಮುಖವಾಗಿತ್ತು. ಅದಕ್ಕೆ ನಾನು ಈ ಕೃಷ್ಣ ಜಲಭಾಗ್ಯ ನಿಗಮ ಅಂತೇಳಿ ಒಂದು ಬಾಂಡ್ಸ್, ಒಂದು ಅಥಾರಿಟಿ ಕ್ರಿಯೇಟ್ ಮಾಡಿ ಅದರಲ್ಲಿ ಬಾಂಡ್ಸ್ನಲ್ಲಿ ಹಣ ರೈಸ್ ಮಾಡಿ ನಾವು ಕೆಲಸ ಶುರು ಮಾಡಿ 2.5 ವರ್ಷ ಅವಧಿಯಲ್ಲಿ 518 ಮೀಟರ್ ಏರಿಸಿದ್ರು. ಆಮೇಲೆ 6 ಮೀಟರ್ 5 ಮೀಟರ್ ಏನೋ ಗೇಟ್ ಮಾಡಬೇಕು ಅಂತೇಳಿ ಅಂದಿನ ಪ್ಲಾನಿಂಗ್ ಕಮಿಷನ್ ಇದೆ, ಅಪ್ರೂವಲ್ ತಗೊಂಡೆವು, ಗೇಟ್ ಹಾಕ್ಬೋದು ಅಂತ. ಗೇಟು ನಾನು ಫಿಕ್ಸು ಮಾಡಿದೆ. ಆದರೆ ಕೆಲವು ರಾಷ್ಟ್ರ ಮಟ್ಟದ ಅಧಿಕಾರದ ಬದಲಾವಣೆಯಿಂದಾಗಿ, ಇಲ್ಲಿ ರಾಜ್ಯ ಮಟ್ಟದ ಅಧಿಕಾರದ ಬದಲಾವಣೆಯಿಂದಾಗಿ ನಾನು ಏನು ಅದು ಈಗಲೂ ನೀವು ನೋಡ್ಬೋದು, ಅಲ್ಲಿ ಕೆಳಗಡೆ ಇದೆ ಆ ಗೇಟ್ಸ್ಗಳು ಕತ್ತರಿಸಿ ಹಾಕಿದ್ರು. ಆಗಿನ ಅಧಿಕಾರದವರು ಕತ್ತರಿಸಿ ಅದರ ಮೂಲೆ ಸೇರಿಸಿದ್ರು. ಇವತ್ತಿಗೂ ಆ ಗೇಟನ್ನು ರೀಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ. ನಾನು ಏನು ವಾದ ಮಂಡನೆ ಮಾಡಿದ್ದೇನೆ, ಯಾವ ಆಧಾರದ ಮೇಲೆ ನಾನು ಗೇಟ್ ಫಿಕ್ಸ್ ಮಾಡಿದ್ದೇನೆ ಅದನ್ನು ಸುಪ್ರೀಂ ಕೋರ್ಟು ಒಪ್ಪಿದೆ. ಆದರೆ ಒಪ್ಪಿದ ಮೇಲೆಯೂ ಕೂಡ 4-5 ವರ್ಷದಿಂದ ಗೇಟ್ ಫಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಇದೆಲ್ಲ ಘಟನೆಗಳು ಮಾಡ್ತೇನೆ ಅಂತೇಳಿ ಅದರ ಬಗ್ಗೆ ತಪ್ಪು ತಿಳ್ಕೊಳ್ಳಿಕ್ಕೆ ಆಗೋದು. ಈ ಡೆಪ್ಟಿ CM ಆಗಿದ್ದವರು CM ಆಗಬೇಕು ಅಂತೇಳಿ ಆಸೆ ಪಡ್ತಾರೆ. ಕೆಲವು ಸಾರಿ ಡೆಪ್ಟಿ CM ಆಗಿದ್ದವರು ಡೆಪ್ಟಿ CM ಆಗೇ ನಿವೃತ್ತಿ ಆಗ್ಬೋದು ಇದೆ. ಈಗ ಉದಾಹರಣೆಗೆ ನಾನು ಮುಖ್ಯಮಂತ್ರಿ ಇರುವಾಗ SM ಕೃಷ್ಣ ಅವರು ಡೆಪ್ಟಿ CM ಆಗಿದ್ದು, ಅವರು ಮುಖ್ಯಮಂತ್ರಿ ಆಗಲಿಲ್ಲ. ಆದ್ದರಿಂದ ಇದೆಲ್ಲ ಇತಿಹಾಸದ ಬೇರೆ ಬೇರೆ ಘಟನೆಗಳು. ಆದ್ದರಿಂದ ಇದರ ಬಗ್ಗೆ ಯಾರು ಕೂಡ ನನಗೆ ಆಗಲಿಲ್ಲ ಅಂತೇಳಿ ಮತ್ತೆ ಪಶ್ಚಾತ್ತಾಪ ಪಡೋದು ಮಾಡ್ತಾರೆ. ಈಗೇನಾಗಬೇಕು ಹಾಗಾಗಬೇಕು, ಮತ್ತೆ ಪಶ್ಚಾತ್ತಾಪ ಪಡಬೇಕಾದಂಥ ಅವಶ್ಯಕತೆ ಇದೆ. ಸರ್, ಈಗ ಟರ್ಕಿಯವರು ಸರ್ ಈಗೂ ಕೂಡ ಕೇಳ್ತಾರೆ, ಏನು ಹೇಳ್ತಾರೆ? ದೇಶ ಒಲವು ತೋರಿಸುವಂಥದ್ದು ಇರ್ಬೋದು. ಯಾಕಂದರೆ ಅವರಿಬ್ಬರಿಗೆ ಆಸೆ ಇರ್ತದೆ, ಒಬ್ಬ ಮುಖ್ಯಮಂತ್ರಿಯಾಗಿ ನನ್ನ ರಾಜ್ಯದಲ್ಲಿ ನಾನು ಇರಬೇಕು ಅಂತೇಳಿ. ಅದು ಸಹಜ, ಅದಕ್ಕೆ ನಾನು ಹೋಗಬಾರ್ದು. ಆದರೆ ಉದಾಹರಣೆಗೆ 79ನೇ ಇಸವಿಯಿಂದ 1995ನೇ ಇಸವಿವರೆಗೆ ಇಡೀ ಕರ್ನಾಟಕ ರಾಜ್ಯದ ಸಂಘಟನೆ ನಾನೇ ನಿರ್ವಹಿಸಿಕೊಳ್ಳೋದು. ಹಾಗಂತೇಳಿದರೆ ನನ್ನ ಬದಲು ಗುಂಡ್ರಾವ್ ಆದರು, ಅರ್ಥ ಆಯ್ತಲ್ಲ. ಆಮೇಲೆ ಬಂಗಾರಪ್ಪನವರು, ಆಮೇಲೆ ಅದಕ್ಕಿಂತ ಮೊದಲು ವೀರೇಂದ್ರ ಪಾಟೀಲ್ ಆದರು.
ಅದಕ್ಕೆಲ್ಲ ನಾನಾಗಲಿಲ್ಲ ಮತ್ತೊಂದು ಪಶ್ಚಾತ್ತಾಪ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಅರ್ಹತೆ ಇದ್ದರೆ ನಮ್ಮ ಸರದಿ ಬಂದರೆ ನಾನು ಮುಖ್ಯಮಂತ್ರಿ ಆಗೇ ಆಗ್ತೇನೆ. ಅದಕ್ಕೆ ನಾನು 10 ವರ್ಷ ಕಾದೆ 80ರಲ್ಲಿ ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೂ ನನಗೂ ಆಸೆ ಇತ್ತು. ಕೇಂದ್ರದಲ್ಲಿ ಕೂಡ ಮುಖ್ಯಸ್ಥರು ನಾನೇ ಆಗಬೇಕು ಅಂತ ಹೇಳಿದರು. ಆದರೂ ಕೂಡ ಆಗಲಿಲ್ಲ. ಅದಕ್ಕೆ ಪಶ್ಚಾತ್ತಾಪ ನಾವು ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಮತ್ತು ಬೇರೆ ಬೇರೆ ಪಕ್ಷದ ಜವಾಬ್ದಾರಿ ನಾನು ನಿರ್ವಂಚನೆಯಿಂದ ನಿರ್ವಹಿಸ್ಕೊಂಡು ಬಂದೆ. ಹಾಗೆ ಅಂತೇಳಿ ನನ್ನಿಂದಲೇ ಪಕ್ಷ ಬಂತು ಅಂತೇಳಿ ನಾನು ಒಬ್ಬೊಬ್ಬರೇ ಹೇಳಲಿಕ್ಕಾಗಲಿಲ್ಲ. ಎಲ್ಲ ಈ ಪಕ್ಷ ಅಂದರೆ ಒಂದು ರೀತಿಯ ಸಂಘಟನೆ ಮತ್ತು ಅನೇಕ ವ್ಯಕ್ತಿ ಶಕ್ತಿಗಳು ಸೇರಿದಾಗ ಮಾತ್ರ ಒಂದು ಪಕ್ಷ ಕಟ್ಟೆಗೆ ಬರ್ತದೆ, ಆ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಅದು BJP ರಾಜಕೀಯ ಮಾಡ್ತಾರೆ. ಆದರೆ ನಮ್ಮ ಸರ್ಕಾರ ಅದಕ್ಕೆ ರಾಜಕೀಯ ಮಾಡ್ತಾ ಇದೆ. ಮತ್ತು ಯಾವುದೇ ಒಂದು ಒಂದು ಆರಾಧನೆ ಮಾಡತಕ್ಕಂಥ ಸ್ಥಳ ಜನ ನಂಬಿಕೆ ಇದೆ. ಅದರ ಹೆಸರು ಕೂಡ ಪೂರ್ತಿಯಾಗಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಅದು ತನಿಖೆಯಿಂದ ವರದಿ ಬರಬೇಕು. ಅದು ಈಗ ಯಾರು BJPಯವರಾಗಲಿ ಯಾರೇ ಆಗಲಿ ಅದರ ಬಗ್ಗೆ ವ್ಯಾಖ್ಯಾನ ಮಾಡತಕ್ಕಂಥದ್ದು, ಅದರ ಬಗ್ಗೆ ಮಾತನಾಡತಕ್ಕಂಥದ್ದು ಅದು ಯೋಗ್ಯ ಅಲ್ಲ ಸರ್. ಅಲ್ಲಿ ಜನರ ಹತ್ರ ಭಯ ಓಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಅದು ಹೇಳ್ತಾರೆ ಅಂತೇಳಿ ಮುಖ್ಯ ಅಲ್ಲ. ಈಗ ಜನರಲ್ಲಿ ಒಂದು ರೀತಿಯ ಆತಂಕ ಬರ್ತಾ ಇದೆ ಅಥವಾ ಒಂದು ಅಭಿಪ್ರಾಯ ಇದೆ, ಅದು ಹೋಗಲಾಡಿಸ್ಬೇಕು. ನಾವು ಕ್ಲಿಯರ್ ಆಗಬೇಕು. ಆ ಸಂಸ್ಥೆಯ ದೃಷ್ಟಿಯಿಂದ ಕೂಡ ಅದು ಭಾಳ ಪ್ರಮುಖ ಆಗ್ತದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಈಗ BJPಯವರು ಅದನ್ನು ರಾಜಕೀಯ ಮಾಡಿ ಏನು ಆರಾಧನಾ ಸ್ಥಳಕ್ಕೆ ಇದು ಮಾಡ್ತಾರೆ, ಆರಾಧನಾ ಸ್ಥಳದನ್ನು ಮತ್ತಷ್ಟು ಪವಿತ್ರ ರೀತಿಯಲ್ಲಿ ಜಗತ್ತಿಗೆ ತೋರಿಸಬೇಕಾದ್ರೆ ಅದು ತನಿಖೆ ಕೂಡಲೇ ಆಗುವುದು ಒಳ್ಳೆಯದು. ಅನಾವಶ್ಯಕವಾಗಿ ಜನ ಹಗುರವಾಗಿ ಆ ಆರಾಧನಾ ಸ್ಥಳದ ಮೇಲೆ ಜನರು ಯಾವುದೇ ರೀತಿಯಾದಂಥ ವ್ಯಾಖ್ಯಾನ ಮಾಡಬಹುದು. ತನಿಖೆ ಕಾಯಬೇಕು. ಎಲ್ಲರೂ ತಾಳ್ಮೆಯಿಂದ BJPಯವರು ಕೂಡ ಕಾಯಬೇಕು. ತಪ್ಪಿತಸ್ಥರು ಯಾರಿಗೂ ಶಿಕ್ಷೆ ಆಗಬೇಕು. ತಪ್ಪಿತಸ್ಥರು ಅದು ನಿಜವಾಗಿ ಘಟನೆಗಳು ನಡೆದಿದೆಯೋ ಇಲ್ಲವೋ ಅದೇ ಗೊತ್ತಿಲ್ಲ. ಆದರೆ ಸುಮ್ಮನೆ ಆರೋಪ ಮಾಡೋದು ಸರಿ ಅಲ್ಲ. ಈ ಬಗ್ಗೆ ಹಗುರವಾಗಿ ಯಾರು ಮಾತಾಡ್ಬೋದು. ಈಗ ತಾವು ಕೂಡ ಭಾಳ ಆಗ್ಬೋದಾ ಅಂತ ನೋಡಿ. ಯಾವುದು ಶಾಶ್ವತ ಅಲ್ಲ. ನಾನು CM ಆಗಿದ್ದೆ, ಶಾಶ್ವತ ಅಲ್ಲ. ಅಥವಾ ಯಾರಾದರೂ ನಿಜಲಿಂಗಪ್ಪನವರು CM ಆಗಿದೆ, ಅವರು ಶಾಶ್ವತನ? ಆ ಥರ ಯಾರೂ ಶಾಶ್ವತ ಅಲ್ಲ. ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಅದರ ಬಗ್ಗೆ ಹೆಚ್ಚು ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡಬಾರ್ದು. ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಕೆಲಸ ಮಾಡಿ. 24 ಮೀಟರ್ ಏರಿಸಲಿಕ್ಕೂ ನನಗೆ ಅಪ್ರೂವಲ್ ಇತ್ತು ಗೇಟ್ ಕಮಿಷನಿಂದ, ಪ್ಲಾನಿಂಗ್ ಕಮಿಷನ್. ಬಟ್ ಆಗ್ತಾ ಇಲ್ಲ ಸರ್. ಇಲ್ಲಿವರೆಗೂ ಬಂದಂತ ಯಾವ ರಾಜಕಾರಣ ಕ್ಲಿಯರ್ ಮಾಡಿದೆ ಹಾಕ್ಬೋದು ಅಂತ. ಕೆಲವು ಸಮಯ ಸುಪ್ರೀಂ ಕೋರ್ಟ್ ದೃಷ್ಟಿ ಇತ್ತು, ಈಗ ಅದು ಕ್ಲಿಯರ್. ಆದರೆ ಈಗ ಹಾಕ್ಬೋದು. ಮತ್ತೆ ಯಾಕೆ ಮುಂದೆ ಬರ್ತಾ ಇಲ್ಲ ಸರ್? ಮಹಾರಾಷ್ಟ್ರ ಅವರೆಲ್ಲ ಆದರೆ ಅದು ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ, ಹಾಕ್ಬೇಕು. 524 ಬಹಳಷ್ಟು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಸರ್. ಭಾಗದ ಮಟ್ಟಿಗೆ ಅದು ನಿಜವಾಗಿ ಒಂದು ರೀತಿಯ ಒಂದು ಈ ಭಾಗದ ಜನರಿಗೆ ಜೀವ ಕೊಡತಕ್ಕ ಜೀವನಾಡಿ ಜೀವಜಲ. ಅದರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಆದ್ಯತೆ ಕೊಟ್ಟು ತಕ್ಷಣ ಮಾಡಬೇಕು ಸರ್. ಒಂದು ಕಡೆ ಅದು BJPಯವರು ರಾಜಕೀಯ ಮಾಡ್ತಾರೆ. ಆದರೆ ನಮ್ಮ ಸರ್ಕಾರ ಅದಕ್ಕೆ ರಾಜಕೀಯ ಮಾಡ್ತಾ ಇದೆ. ಮತ್ತು ಯಾವುದೇ ಒಂದು ಆರಾಧನೆ ಮಾಡತಕ್ಕಂಥ ಸ್ಥಳ ಜನ ನಂಬಿಕೆ ಇದೆ. ಅದರ ಹೆಸರು ಕೂಡ ಪೂರ್ತಿಯಾಗಿ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾದ್ರೆ ಅದು ತನಿಖೆಯಿಂದ ವರದಿ ಬರಬೇಕು. ಅದು ಈಗ ಯಾರು BJPಯವರಾಗಲಿ ಯಾರೇ ಆಗಲಿ ಅದರ ಬಗ್ಗೆ ವ್ಯಾಖ್ಯಾನ ಮಾಡತಕ್ಕಂಥದ್ದು, ಅದರ ಬಗ್ಗೆ ಮಾತನಾಡತಕ್ಕಂಥದ್ದು ಅದು ಯೋಗ್ಯ ಅಲ್ಲ ಸರ್. 15 ವರ್ಷದಿಂದ ವ್ಯಕ್ತಿಯೊಬ್ಬ ಮುಸುಕುದಾರಿ ಹೇಳ್ತಾನೆ ಅಂದಮೇಲೆ ಅದನ್ನ ಎಷ್ಟರ ಮಟ್ಟಿಗೆ ನಿಜ ಅಲ್ಲಿ ಜನರ ಹತ್ರ ಭಯ ಓಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಅದು ಹೇಳ್ತಾರೆ ಅಂತೇಳಿ ಮುಖ್ಯ ಅಲ್ಲ. ಈಗ ಜನರಲ್ಲಿ ಒಂದು ರೀತಿಯ ಆತಂಕ ಬರ್ತಾ ಇದೆ ಅಥವಾ ಒಂದು ಅಭಿಪ್ರಾಯ ಇದೆ, ಅದು ಹೋಗಲಾಡಿಸ್ಬೇಕು. ನಾವು ಕ್ಲಿಯರ್ ಆಗಬೇಕು. ಆ ಸಂಸ್ಥೆಯ ದೃಷ್ಟಿಯಿಂದ ಕೂಡ ಅದು ಭಾಳ ಪ್ರಮುಖ ಆಗ್ತದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು. ಈಗ BJPಯವರು ಅದನ್ನು ರಾಜಕೀಯ ಮಾಡಿ ಏನು ಆರಾಧನಾ ಸ್ಥಳಕ್ಕೆ ಇದು ಮಾಡ್ತಾರೆ, ಆರಾಧನಾ ಸ್ಥಳದನ್ನು ಮತ್ತಷ್ಟು ಪವಿತ್ರ ರೀತಿಯಲ್ಲಿ ಜಗತ್ತಿಗೆ ತೋರಿಸಬೇಕಾದ್ರೆ ಅದು ತನಿಖೆ ಕೂಡಲೇ ಆಗುವುದು ಒಳ್ಳೆಯದು. ಅನಾವಶ್ಯಕವಾಗಿ ಜನ ಹಗುರವಾಗಿ ಆ ಆರಾಧನಾ ಸ್ಥಳದ ಮೇಲೆ ಜನರು ಯಾವುದೇ ರೀತಿಯಾದಂಥ ವ್ಯಾಖ್ಯಾನ ಮಾಡಬಹುದು. ತನಿಖೆ ಆಗೋದಕ್ಕಿಂತ ಮುಂಚೆ ಒಬ್ಬರ ಮೇಲೆ ಆರೋಪ ಮಾಡಿ ಬಹಳ ಕಡಿಮೆ ಆಗ್ತಾ ಇಲ್ಲ. ಸಂಪನ್ಮೂಲದ ಕೊರತೆ, ಅನೇಕ ತೆರಿಗೆಗಳನ್ನು ವ್ಯಾಟ್ ಇರ್ಬೋದು, GST ಇರ್ಬೋದು, ಅದನ್ನೆಲ್ಲ ವಸೂಲಿ ಸರಿಯಾಗಿ ಮಾಡಿದರೆ ಎಲ್ಲದಕ್ಕೂ ಹಣ ಇದೆ. ಹಣ ಇಲ್ಲದಂತೇಳಿ ನಾನು ಹಣಕಾಸಿನ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ.
ಸರಿಯಾದಂಥ ಆಡಳಿತ ಮಾಡಿದರೆ, ಪರಿಣಾಮಕಾರಿಯಾಗಿ ತೆರಿಗೆ ಕಾನೂನುಗಳನ್ನು ಅನುಷ್ಠಾನ ಮಾಡಿದರೆ ಎಲ್ಲದಕ್ಕೂ ಹಣ ಇದೆ. ನಾನು ಹೇಳೋದು, ನಾನು ಇದನ್ನು ಒಪ್ಪುವುದಿಲ್ಲ, ಹಣಕ್ಕೆ ಹಣ ಇಲ್ಲ, ಕೊರತೆ ಇದೆ, ಯಾವುದಕ್ಕೂ ಕೊರತೆ ಇರೋದಿಲ್ಲ. ಎಲ್ಲ ಕಾರ್ಯಕ್ರಮಗಳು ಹಣ ಇದೆ. ನಾನು ಇದು ಹಣಕಾಸಿನ ಮಂತ್ರಿ ಇರುವಾಗ 80ಯಲ್ಲಿ ಎಲ್ಲ ಹೇಳ್ತೀನಿ, ನಿಮಗೆ ಖರ್ಚು ಮಾಡ್ತೀರಾ, ಹಣ ಇದೆ. ಖರ್ಚು ಮಾಡಿದವರಿಗೆ ಹಣ ಇಲ್ಲ. ಲಂಚ ಮಾಡುವವರಿಗೆ ಈಗ ಲಂಚದ್ದು ಎಷ್ಟು ಕೊರತೆ ಆಗ್ತಾ ಇದೆ, ಅದನ್ನೆಲ್ಲ ನಿಲ್ಲಿಸಿಬಿಟ್ರೆ ಎಲ್ಲದಕ್ಕೂ ಹಣ ಇದೆ, ಸಂಪನ್ಮೂಲ ಇದೆ. ಈ ರೀತಿ ಆಡಳಿತ ಮಾಡಲಿಕ್ಕೆ ಕಲಿಬೇಕು ಅಷ್ಟೇ. ಈಗ ಲಂಚ ಅಂದ ತಕ್ಷಣ ನಿಮ್ಗೊಂದು ಮಾತು ಹೇಳ್ತೀನಿ ಸರ್, ಹಿಂದೆ ಒಂದು ಆದರೆ ಎಷ್ಟರ ಮಟ್ಟಿಗೆ ಆಗಿದೆ, ಇಲ್ಲಿ ಆಗಿದೆ, ಅದೆಲ್ಲ ಅದನ್ನು ಸಿದ್ದರಾಮಯ್ಯ ಹೇಳಿದ್ರು 75 ಕೋಟಿ ಮಾತ್ರ ಆಗಿದೆ ಅಂತ ಹೇಳಿ ತನಿಖೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.